ಸ್ನೇಹಿತರೆ, ಐಜಿ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಅಂಡ್ ಸೂಪರ್ ಟೇಸ್ಟಿ ಆಗಿರುವಂತ ಉತ್ತರ ಕರ್ನಾಟಕದ ಸಜ್ಜಕ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಪಾತ್ರೆಗೆ 1.5 ಗ್ಲಾಸ್ನಷ್ಟು ನೀರನ್ನ ಹಾಕೋಣ. ನಂತರ ಇದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಪ್ಲೇಟ್ ಅನ್ನು ಮುಚ್ಚಿ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಕುದಿಸಿಕೊಳ್ಳೋಣ. ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಕುದಿಸಿಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದಿಸಿಕೊಂಡ ನಂತರ ಇದನ್ನು ಮತ್ತೊಂದು ಪಾತ್ರೆಯಲ್ಲಿ ಜರಡಿಯ ಸಹಾಯದಿಂದ ಸೋಸಿಕೊಳ್ಳೋಣ. ಬೆಲ್ಲದ ಪಾಕವನ್ನ ಸೋಸಿಕೊಂಡ ನಂತರ ಇದನ್ನು ಚೆನ್ನಾಗಿ 5 ರಿಂದ 6 ನಿಮಿಷ ಕುದಿಸಿಕೊಳ್ಳೋಣ. ಐದರಿಂದ 6 ನಿಮಿಷ ಚೆನ್ನಾಗಿ ಕುದಿಸಿಕೊಂಡ ನಂತರ ಇದಕ್ಕೆ ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಗೂ 1 ಕಪ್ನಷ್ಟು ಕೆಂಪು ಉಪ್ಪಿಟ್ಟು ರವವನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಬೆಲ್ಲದ ಪಾಕಕ್ಕೆ ರವೆ ಹಾಕುವಾಗ ಗ್ಯಾಸ್ ಅನ್ನ ಲೋ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ಸಜ್ಜಕವನ್ನ ಹೆಚ್ಚಾಗಿ ಬಾಣಂತಿಯರಿಗೆ ಕೊಡಲಾಗುತ್ತದೆ, ಏಕೆಂದರೆ ಮೂಳೆ ನಿಶಕ್ತವಾಗಿರುವಂತಹ ದೇಹವನ್ನ ಇದು ದಷ್ಟಪುಷ್ಟವನ್ನಾಗಿ ಮಾಡುತ್ತದೆ. ಹಾಗೂ ಇದನ್ನು ಮಕ್ಕಳು ಕುಡಿಯುವುದರಿಂದ ದೇಹದಲ್ಲಿನ ನಿಶಕ್ತಿ, ಆಯಾಸ, ಸುಸ್ತು ಎಲ್ಲವನ್ನ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಹಾಕಿರುವಂತ ರವೆ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಯಲು ಬಿಡೋಣ. ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಇದಕ್ಕೆ ಅರ್ಧ ಅಥವಾ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ನೀವು ಬೇಕಾದರೆ ತುಪ್ಪವನ್ನು ಜಾಸ್ತಿಯಾಗಿ ಹಾಕಿಕೊಳ್ಳಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೆಲ್ದಿ ಅಂಡ್ ಟೇಸ್ಟಿ ಆಗಿರುವಂತ ಉತ್ತರ ಕರ್ನಾಟಕದ ಫೇಮಸ್ ಸಜ್ಜಕ ರೆಡಿಯಾಗಿದೆ. ಸ್ನೇಹಿತರೆ, ಸಜ್ಜಕ ರೆಡಿಯಾದ ನಂತರ ನೀವು ಹಾಗೆಯೇ ಕುಡಿಯಬಹುದು. ಇಲ್ಲದಿದ್ದರೆ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಈಸಿಯಾಗಿ ಅಂಡ್ ಹೆಲ್ದಿ ಆಗಿರುವಂತ ಉತ್ತರ ಕರ್ನಾಟಕದ ಫೇಮಸ್ ಸಜ್ಜಕ ಹೇಗೆ ಮಾಡೋದು ಅಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐಜಿ ಕಿಚನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.